ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಶೋಭಾ. ಇವತ್ತಿನ ರೆಸಿಪಿ ವೆಜ್ ಕಾರ್ನ್ ಪಲಾವ್. ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ನಾವೀಗ ಒಂದು ಕುಕ್ಕರ್ನ ಇಟ್ಕೋಬೇಕು. ಅದಕ್ಕೆ ಎಣ್ಣೆ ಹಾಕಿ ಬಿಸಿ ಆಗಲಿಕ್ಕೆ ಬಿಡಬೇಕು. ಆಮೇಲೆ ಮಸಾಲೆ ಪದಾರ್ಥಗಳನ್ನು ಹಾಕಿ ಈರುಳ್ಳಿ ಹಾಕಿ ಬೆಂದಮೇಲೆ ಹೆಚ್ಚಿಟ್ಟ ತರಕಾರಿಗಳನ್ನು ಹಾಕಬೇಕು. ಚೆನ್ನಾಗಿ ಬೇಯಿಸ್ಕೋಬೇಕು. ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ತರಕಾರಿಗಳನ್ನೆಲ್ಲ ಫ್ರೈ ಮಾಡಿಕೊಂಡು ಇದಕ್ಕೆ ನಾವು ಹಸಿ ಬಟಾಣಿ ಹಾಗೂ ಕಾರ್ನ್ನ ಹಾಕ್ಕೋಬೇಕು. ಎರಡನ್ನೂ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಅರಿಶಿನ, ಮಸಾಲೆ ಪುಡಿ, ಉಪ್ಪು, ಆಮೇಲೆ ಮೆಣಸಿನ್ಕಾಯಿ ಪೇಸ್ಟ್ ಮಾಡಿಟ್ಟಿದ್ವಲ್ಲ ಅದನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ಮೇಲೆ ಎಣ್ಣೆ ಬಿಟ್ಕೊತಲ್ಲ, ಆಮೇಲೆ ತೊಳೆದಿಟ್ಟಿರೋಂತಹ ಅಕ್ಕಿಯನ್ನು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಸ್ವಲ್ಪ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡಾದಮೇಲೆ ಆ ಅಕ್ಕಿಗೆ ತಕ್ಕ ಹಾಗೆ ಅಳತೆಗೆ ನೀರು ಹಾಕ್ಕೊಂಡು ಅದು ಒಂದು ಕುದಿ ಬರಲಿ ತನಕ ನೋಡಬೇಕು. ಆಮೇಲೆ ಕುಕ್ಕರ್ ಬಾಯಿ ಮುಚ್ಚಿ 2 ವಿಸಲ್ ಹೊಡೆಸಿದ್ರೆ ವೆಜ್ ಕಾರ್ನ್ ಪಲಾವ್ ರೆಡಿಯಾಗೇ ಬಿಡುತ್ತೆ. ನೋಡಿ ಹೇಗೆ ಬಂದಿದೆ ಅಂತ. ಎಷ್ಟು ಚೆನ್ನಾಗಿ ಉದುರಾಗಿ ಬಂದಿದೆ. ವೆಜ್ ಕಾರ್ನ್ ಪಲಾವ್ ಸಿಂಪ್ಲಿಯಾಗಿ ಟೇಸ್ಟಿಯಾಗಿ ಮಾಡ್ಕೊಳ್ಬಹುದು. ತುಂಬ ಟೇಸ್ಟಿಯಾಗಿದೆ.